The students, ಸೆಕೆಂಡ್ ಪಿ ಸಿ ರಿಲೇಟೆಡ್ ಆಗಿರ್ತಕ್ಕಂಥ MCQ ಕ್ವಶನ್ಸ್ ಚಾಪ್ಟರ್ ವೈಸ್ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಆಲ್ರೆಡಿ ರಿಲೇಷನ್ಸ್ ಆ್ಯಂಡ್ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತಾರೆ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ಗೆ ರಿಲೇಟೆಡ್ ಆಗಿ MCQ ಮಾಡಿ ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸೆಂಡ್ ಮಾಡಿದ್ದೇನೆ. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸು MCQ ಡಿಸ್ಕಸ್ ಮಾಡಿದ್ದೇನೆ. ಮೆಟ್ರಿಸಿಸ್ಸು, ಡಿಟರ್ಮಿನೆಂಟ್ಸು, ಕಂಟಿನ್ಯೂಟಿ, ಡಿಫರೆನ್ಷಿಯಬಲ್ ಅದಕ್ಕೆ ರಿಲೇಟೆಡ್ ಆಗಿ MCQಗಳನ್ನು ಡಿಸ್ಕಸ್ ಮಾಡಿ ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸೆಂಡ್ ಮಾಡಿದ್ದೇನೆ. ಈಗ ಡಿಫ್ರೆನ್ಷಿಯೇಷನ್ಗೆ ಸಂಬಂಧಪಟ್ಟಂಗೆ ಅಪ್ ಟು 17 ಅಲ್ಲಿವರೆಗೂ ಡಿಸ್ಕಸ್ ಮಾಡಿದ್ದೇನೆ. ಈಗ 18 ಕ್ವಶನ್ಸ್ ತಗೊಳ್ತಾ ಇದ್ದೇನೆ ಈ ವಿಡಿಯೋದಲ್ಲಿ. MCQ ಕ್ವಶನ್ಸ್ ನೋಡಿ. ಇಫ್ y is equal to sin inverse of x into root x, ದೆನ್ dy over dx is equal to ಆಪ್ಷನ್ಸ್ ಇಲ್ಲೇ ಇದೆ ನೋಡಿ. ಆಪ್ಷನ್ಸ್ ಇದೆ, ನಾನು ವರ್ಕೌಟ್ ಮಾಡ್ತೀನಿ ನೋಡಿ. ನಾನು ಇಫ್ y is equal to sin inverse of x into root x, y is equal to sin inverse of ನೋಡಿ. ಈ ಥರ ಆಲ್ಜಿಬ್ರೇಕ್ ಟರ್ಮ್ ಕೊಟ್ಟಾಗ ಇದನ್ನು x to the power of n ಫಾರ್ಮ್ ಮಾಡ್ಕೊಬೇಕು. x power 1 ರೂಟ್ ಎಕ್ಸ್ ಅಂದರೆ x power 1/2. ಲಾ ಆಫ್ ಇಂಡಿಸಿಸ್ a power m into a power n is equal to a power m plus n. 1 plus 1/2, 2 ones are 2 plus 1 3/2, x power 3/2 ಆಯಿತು. x power 3/2 ಆಯಿತು. sin inverse of x into root x, sin inverse of x power 3/2 ಆಯಿತು. ಈಗ ಡಿಫ್ರೆನ್ಷಿಯೇಷನ್ ಮಾಡ್ತಾ ಇದ್ದೇನೆ. 1/√1 minus x square ಹೋಲ್ ಟು ದಿ ಪವರ್ ಆಫ್ ಎಷ್ಟು ಕೊಡಿ ನೋಡಿ 3/2. x ಪ್ಲಸಲ್ಲಿ ಏನು ಬರೀತೀಯ, x to the power of 3/2 ಹೋಲ್ ಸ್ಕ್ವೇರ್, x to the power of 3/2 ಹೋಲ್ ಸ್ಕ್ವೇರ್ ಇಂಟು ಡೆರಿವೇಟಿವ್ ಆಫ್ x power 3/2 ಅಂದರೆ 3/2 ಇಂಟು x power 3/2 minus 1. ಕ್ಲಿಯರ್? sin inverse ಆಫ್ x power 3/2 ಅಂದರೆ 1/√1 minus x ಪ್ಲೇಸಲ್ಲಿ x power 3/2 ಹೋಲ್ ಸ್ಕ್ವೇರ್ ಇಂಟು x power 3/2ಗೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು, ಚೈನ್ ರೂಲ್. 3/2 ಇಂಟು x power 3/2 minus 1, 1/√1 minus ಲಾ ಆಫ್ ಇಂಡಿಸಿಸ್ ಪ್ರಕಾರ 2 ಕ್ಯಾನ್ಸಲ್ ಆಯಿತು, x³ ಉಳಿತು. 3/2 ಇದೆ, x ಪವರ್ 2 ones are 2, 3 minus 2 1/2. ಅಲ್ಲಿಗೆ 3/2 ಇಂಟು x ಪವರ್ 1/2. ಇದು ಬೇಕಾದ್ರೆ ರೂಟ್ ಎಕ್ಸ್ ಅಂತ ಬೇಕಾದ್ರೂ ಕರಿಬೋದು. ನಾವು ಆಪ್ಷನ್ಸಲ್ಲಿ ನೋಡೋಣ. ನ್ಯೂಮರೇಟ್ರಲ್ಲಿ ಇಷ್ಟಿರಬೇಕು, 3/2 x ಪವರ್ 1/2 ಇರಬೇಕು. ನೋಡೋಣ. ಮೈನಸ್ಸು ಎಲ್ಲೂ ಬಂದಿಲ್ಲ ಅಂದರೆ ಮೈನಸ್ ಇರೋದನ್ನ ಇಗ್ನೋರ್ ಮಾಡೋಣ. ಡಿ ಆಪ್ಷನ್ ತೆಗೆದು ಬಿಡೋಣ. ನ್ಯೂಮರೇಟ್ರಲ್ಲಿ 3 ಇದೆ, 3 ಕನ್ಸಿಡರ್ ಮಾಡೋಣ. ಇದು ಹೊರಟೋಯ್ತು, ಇಲ್ಲಿದೆ ನೋಡಿ. ಆಪ್ಷನ್ ಸಿಗೆ ಬರ್ತೇನೆ. 3 ನೋಡಿ, ನ್ಯೂಮರೇಟ್ರಲ್ಲಿ 3 ಇದೆ. x ಪವರ್ 1/2 ಅಂದರೆ ರೂಟ್ ಎಕ್ಸು, 3 ರೂಟ್ ಎಕ್ಸ್. ಓಕೆ, ಕ್ಲಿಯರ್? 3 ರೂಟ್ ಎಕ್ಸ್ ಬೈ 2 ಇದೆ ನೋಡಿ, ಇಲ್ಲಿ 2 ಡಿನಾಮಿನೇಟರ್ ಬರ್ಕೊಂಡಿದ್ದಾನೆ. 2 ಇಂಟು √1 minus x³ ಇದೆಯಾ? 3 ರೂಟ್ ಎಕ್ಸ್ ಬೈ 2 ಇಂಟು √1 minus x³. ಸಿಂಪ್ಲಿಕೇಶನ್ ಮಾಡಿ ನೋಡಿ. 1/√1 minus x³ 2 ಇಲ್ಲಿದೆ ಪಕ್ಕದಲ್ಲಿ. ಮೇಲ್ಗಡೆ ನ್ಯೂಮಿನೇಟರಲ್ಲಿ 3 ರೂಟ್ ಎಕ್ಸ್, x ಪವರ್ 1/2 ಅಂದರೆ ರೂಟ್ ಎಕ್ಸ್, 3 ರೂಟ್ ಎಕ್ಸ್ ಇದೆ. 3 ರೂಟ್ ಎಕ್ಸ್ ಬೈ 2 ಇಂಟು √1 minus x³. ಆಪ್ಷನ್ ಸಿ ಈಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. if y is equal to root of e power root x, then dy over dx. ಆಪ್ಷನ್ಸ್ ಇದೆ ನೋಡಿ. ಆಪ್ಷನ್ಸ್ ನೋಡ್ತಾ ಇರಿ, ನಾನು ವರ್ಕೌಟ್ ಮಾಡ್ತೀನಿ ಈಗ. if y is equal to root of e power root x, ರೂಟ್ ನೋಡಿ, ರೂಟ್ ಬಂದ ತಕ್ಷಣ 1 ಬೈ ಡಿಫ್ರೆನ್ಷಿಯೇಷನ್ 2 ರೂಟ್ ಆಫ್ e power ನೋಡಿ, e power ರೂಟ್ ಆಫ್ e power root x ಇಂಟು ಇದಕ್ಕೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು. e power root x ಇಂಟು ರೂಟ್ ಎಕ್ಸ್ಗೆ 1/2 ರೂಟ್ ಎಕ್ಸ್.
ಕ್ಲಿಯರ್? ಇದನ್ನು ಆರ್ಡರ್ ಬರೀತಾನೆ. ನ್ಯೂಮರೇಟ್ರಲ್ಲಿ ಏನಿದೆ, ಇ ಪವರ್ ರೂಟ್ ಎಕ್ಸ್ ಇದೆ. ಡಿನಾಮಿನೇಟ್ರಲ್ಲಿ ಇಲ್ಲೊಂದು 2 ಇದೆ ನೋಡಿ. 2 × 2 4 ರೂಟ್ ಆಫ್ ಇ ಪವರ್ ರೂಟ್ ಎಕ್ಸ್ ಇಂಟು ರೂಟ್ ಎಕ್ಸ್. ಇ ಪವರ್ ರೂಟ್ ಎಕ್ಸು ನ್ಯೂಮರೇಟ್ರಲ್ಲಿರಲಿ, ಇಲ್ಲಿ ಡಿನಾಮಿನೇಟರ್ ರೂಟ್ ಎಕ್ಸ್ ಇದೆ. ರೂಟ್ ಆಫ್ ಇ ಪವರ್ ರೂಟ್ ಎಕ್ಸ್ ಇಲ್ಲಿ 4 ಇರಬೇಕು. ನೋಡೋಣ, ಚೆಕ್ ಮಾಡೋಣ ಆನ್ಸರ್. ಡಿಫ್ರೆನ್ಷಿಯೇಟ್ ಮಾಡಿದ್ದಾನೆ, ಚೆಕ್ ಮಾಡ್ತೇನೆ. ಓಕೆ, ಇದರಲ್ಲಿ ಆಪ್ಷನ್ ಎ ಹೋಯ್ತು, ಯಾಕೆಂದರೆ ನ್ಯೂಮರೇಟ್ರಲ್ಲಿ ಇ ಪವರ್ ರೂಟ್ ಎಕ್ಸ್ ಇರಬೇಕು. ಓಕೆ, ಇಲ್ಲಿ ಬರ್ತೇನೆ. ಇ ಪವರ್ ರೂಟ್ ಎಕ್ಸ್ ಇದೆ ಬಿನಲ್ಲಿ, ಆಪ್ಷನ್ ಬಿನಲ್ಲಿ. 4 ಇಲ್ಲ, ಆಪ್ಷನ್ ಬಿನೂ ಇಗ್ನೋರ್ ಮಾಡ್ತೇನೆ. ಇ ಪವರ್ ರೂಟ್ ಎಕ್ಸು ಇದೆ, 4 ಇರಬೇಕು. 4 ಇದೆಯಾ ನೋಡೋಣ. ಓಕೆ, ಆಪ್ಷನ್ ಡಿ ಇಸ್ ದ ಆನ್ಸರ್. ಆಪ್ಷನ್ ಡಿ ಇಸ್ ದಿ ಆನ್ಸರ್. ಇ ಪವರ್ ರೂಟ್ ಎಕ್ಸ್ ಡಿವೈಡೆಡ್ ಬೈ ಇ ಪವರ್ ರೂಟ್ ಎಕ್ಸ್ ಡಿವೈಡೆಡ್ ಬೈ 4 × ರೂಟ್ ಎಕ್ಸ್ ರೂಟ್ ಆಫ್ ಇ ಪವರ್ ರೂಟ್ ಎಕ್ಸ್. ಕರೆಕ್ಟಾಗಿದೆಯಲ್ಲ? ಡಿಫ್ರೆನ್ಷಿಯೇಟ್ ಮಾಡಿದ್ದೀನಿ ನೋಡಿ. ಓಕೆ, ಆಪ್ಷನ್ 4 ಇರ್ತಕ್ಕಂಥದ್ದು ಈಸಿಯಾಗಿ ಐಡೆಂಟಿಫಿಕೇಷನ್ ಆಗುತ್ತೆ. ಆಪ್ಷನ್ ಡಿ ಇಸ್ ದ ಆನ್ಸರ್. ಆಪ್ಷನ್ ಡಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನಿಗೆ ಬರ್ತೇನೆ. ಡೆರಿವೇಟಿವ್ ಆಫ್ ಇ ಪವರ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಈಸ್. ಆನ್ಸರ್ ನೋಡ್ಕೊಳ್ಳಿ, 4 ಆಪ್ಷನ್ಸ್ ನಾನು ವರ್ಕೌಟ್ ಮಾಡ್ತೇನೆ. y is equal to e power sin inverse of x. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನೋಡಿ, ಬೇಸ್ ಇ ಇದ್ದು ಪವರಲ್ಲಿ ಏನು ಬೇಕಾದರೂ ಕೊಡಲಿ, ಬೇಸ್ ಇ ಇದ್ದು ಪವರಲ್ಲಿ ಏನು ಬೇಕಾದರೂ ಕೊಡಲಿ, ಇ ಪವರ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಹೆಂಗೈತು ಹಂಗೆ ಬರೀರಿ. ಈ ಪವರ್ಗೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿ. ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇದ್ದರೆ 1/√(1 - x²). ಅಲ್ಲಿಗೆ ಇ ಪವರ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ √(1 - x²). ಆಪ್ಷನ್ಸ್ ನೋಡ್ಕೊಳ್ಳೋಣ, ಆನ್ಸರ್ ಬರೆದಿದ್ದೇನೆ. ಓಕೆ, ನೋಡೋಣ. ಇ ಪವರ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್, ಆಪ್ಷನ್ ಬಿ ಹೊರಟೋಯ್ತು, ಯಾಕಂದರೆ ಡಿನಾಮಿನೇಟರ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇದೆ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ. ಓಕೆ, ಇ ಪವರ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಓಕೆ, ಆಪ್ಷನ್ ಡಿನೂ ಇಲ್ಲ, ಬಟ್ ಇಲ್ಲಿ ಆಪ್ಷನ್ ಎ ಮತ್ತು ಸಿ ಎರಡು ಸೇಮ್ ಇದೆಯಲ್ಲ, ಬಟ್ ಇಲ್ಲಿ ಮೈನಸ್ ಇದೆ ನೋಡಿ, ಮೈನಸ್ ಇದೆ ನೋಡಿ, ಮೈನಸ್ ಇದೆ, ಇದು ಹೊರಟೋಯ್ತು. ಆಪ್ಷನ್ ಎ ಇಸ್ ದ ಆನ್ಸರ್. ಆಪ್ಷನ್ ಎ ಇಸ್ ದಿ ಆನ್ಸರ್ ನೋಡಿ, ಆಪ್ಷನ್ ಎ ಇಸ್ ದ ಆನ್ಸರ್. ನೆಕ್ಸ್ಟ್, ಇಫ್ y is equal to sin of log x then dy over dx. ಓಕೆ, ಆಪ್ಷನ್ಸ್ ನೋಡ್ಕೊಂಡಿದ್ದೀನಿ, ವರ್ಕೌಟ್ ಮಾಡ್ತೇನೆ. ಇಫ್ y is equal to sin of log x, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೈನ್ಗೆ ಕಾಸ್ ಆಫ್ ಲಾಗ್ ಎಕ್ಸ್, ಲಾಗ್ ಎಕ್ಸ್ಗೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದಾಗ 1/x ಆಗುತ್ತೆ. ಕಾಸ್ ಆಫ್ ಲಾಗ್ ಎಕ್ಸ್ ಬೈ ಎಕ್ಸ್, ಕಾಸ್ ಆಫ್ ಲಾಗ್ ಎಕ್ಸ್ ಬೈ ಎಕ್ಸ್ ಈಸ್ ದ ಆನ್ಸರ್. ಚೆಕ್ ಮಾಡೋಣ. ಕಾಸ್ ಆಫ್ ಲಾಗ್ ಎಕ್ಸ್ ಬೈ ಎಕ್ಸ್, ಆಪ್ಷನ್ ಎ ಇಸ್ ದ ಆನ್ಸರ್. ಆಪ್ಷನ್ ಎ ಇಸ್ ದ ಆನ್ಸರ್. ಅಲ್ಲಿ √(1 - y² ಇದೆಯಲ್ಲ, ನೋಡೋಣ, ಚೆಕ್ ಮಾಡ್ತೀನಿ. ಅದು ಆ ಮೆಥಡು ತಗೊತೀನಿ ನೋಡಿ, ಇಲ್ಲಿದೆಯಲ್ಲ, ಇದು ಇನ್ವರ್ಸ್ ಮಾಡ್ಕೊತೇನೆ, ಟ್ರೈ ಮಾಡ್ತೀನಿ, ನೋಡೋಣ. ಸೈನ್ ಇನ್ವರ್ಸ್ ಆಫ್ y ಈಸ್ ಈಕ್ವಲ್ ಟು ಲಾಗ್ ಎಕ್ಸ್ ಆಗುತ್ತೆ. ಸೈನ್ ಇನ್ವರ್ಸ್ ಆಫ್ y ಅಂದರೆ 1/√(1 - y² ಇಂಟು dy ಓವರ್ dx ಈಸ್ ಈಕ್ವಲ್ ಟು 1/x. dy ಓವರ್ dx ಈಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೇನೆ, √(1 - y²/x. ಅದು ಇದೆಯಾ ಆನ್ಸರ್ ನೋಡೋಣ. √(1 - y²/x, ಕಾಸ್ ಆಫ್ ಲೈ ಎಕ್ಸ್, √(1 - y²/x. ಅದು ಇದೆ ಆನ್ಸರ್, ಇದೆಯಾ ನೋಡಿ. ಕಾಸ್ ಆಫ್ ಲಾಗ್ ಎಕ್ಸ್ ಇಂಟು 1/x, √(1 - y²/x ಎರಡೂ ಇದೆ. ಇಸ್ ಇಟ್ ಕರೆಕ್ಟ್? ಇನ್ವರ್ಸ್ ಮಾಡ್ಕೊಂಡು ಮಾಡಿದ್ದಾರೆ, ಡೈರೆಕ್ಟಾಗೂ ಮಾಡಿದ್ದಾರೆ, ಬಟ್ dy ಓವರ್ dx ಈಸ್ ಈಕ್ವಲ್ ಟು ಆನ್ಸರ್ ಇನ್ ಟರ್ಮ್ಸ್ ಆಫ್ ಎಕ್ಸಲ್ಲೇ ಇದೆ. ಫಂಕ್ಷನ್ ಇನ್ ಟರ್ಮ್ಸ್ ಆಫ್ ಎಕ್ಸಲ್ಲಿ ಇರೋದ್ರಿಂದ ಆನ್ಸರ್ ಇನ್ ಟರ್ಮ್ಸ್ ಆಫ್ ಎಕ್ಸಲ್ಲಿದೆ ಅಂದರೆ ಆನ್ಸರ್ ಎ ಇಸ್ ದ ಆನ್ಸರ್. ಇದು ಇನ್ ಟರ್ಮ್ಸ್ ಆಫ್ ಇದು y ಮಿಕ್ಸ್ ಆಗಿರೋದ್ರಿಂದ ಇದನ್ನು ಇಗ್ನೋರ್ ಮಾಡ್ಕೊಳ್ಳೋಣ ನೋಡಿ. ಎರಡೂ ಆನ್ಸರ್ ಆಗುತ್ತೆ. ಆನ್ಸರ್ ಫಂಕ್ಷನ್ ಇನ್ ಟರ್ಮ್ಸ್ ಆಫ್ ಎಕ್ಸಲ್ಲಿದೆ, ಆನ್ಸರ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಂದರೆ ಇದೇ ಆನ್ಸರ್ ಆಗುತ್ತೆ. ನಾವು ಇದು y ಮಿಕ್ಸ್ ಆಗಿರೋದ್ರಿಂದ ಇದನ್ನು ಇಗ್ನೋರ್ ಮಾಡ್ಕೊಳ್ಳೋಣ. ಓಕೆ, ನೆಕ್ಸ್ಟ್, ಇಫ್ y is equal to log of log x ಫೈಂಡ್ dy ಓವರ್ dx. 4 ಆಪ್ಷನ್ಸ್ ನೋಡ್ಕೊಳ್ಳಿ, ವರ್ಕೌಟ್ ಮಾಡ್ತೇನೆ. y is equal to log of log x, ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀನಿ. ಲಾಗ್ ಅಂದ ತಕ್ಷಣ 1/log x ಇಂಟು ಲಾಗ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 1/x. ಅದಕ್ಕೆ 1/,
x into log x. 1 by x into log x. Which one? Option B is the answer. Option B is the answer. Next, 23rd. If y is equal to log of log x base 7, that is very important. Base 7. ನೋಡಿ ಮೇಲ್ಗಡೆ ಬೇಸ್ ಲಾಗ್ ಆಫ್ ಲಾಗ್ ಎಕ್ಸ್ ಇದೆ, ಬೇಸ್ ಏನು ಕೊಟ್ಟಿಲ್ಲ ಅಂದರೆ ಬೇಸ್ ಇ ಇದೆ ಅಂತ ಅರ್ಥ. ಇಲ್ಲಿ ಬೇಸ್ 7 ಇದೆ. ಲಾಗ್ ಆಫ್ ಲಾಗ್ ಎಕ್ಸ್ ಬೇಸ್ 7, ದೆನ್ ಡಿ ಡಿ ಎಕ್ಸ್. ಓಕೆ, ಚೇಂಜ್ ಬೇಸ್ ಫಾರ್ಮುಲಾ ಅಪ್ಲೈ ಮಾಡ್ಕೊಂಡೇ ಮಾಡಬೇಕು ಇದಕ್ಕೆ. ಓಕೆ, ಆಪ್ಷನ್ಸ್ ಕೊಟ್ಟಿರ್ತೇನೆ, ಟ್ರೈ ಮಾಡಿ. ಚೇಂಜ್ ಬೇಸ್ ಫಾರ್ಮುಲಾ ಅಪ್ಲೈ ಮಾಡಲೇಬೇಕು. ಇದು ನೆಕ್ಸ್ಟ್ ವೀಡಿಯೋದಲ್ಲಿ ರಿಮೈನಿಂಗ್ MCQ ಸೆಂಡ್ ಮಾಡ್ತೇನೆ. ಥ್ಯಾಂಕ್ ಯು.